ಮುಂದಲೆಯ ಹಿಡಿದೆಳೆದು ಒಯ್ಯುವೆನೆಂದು ಬಂದ ಧೂಮ್ರಲೋಚನನಂದು ಪರದೇವತೆಯ ಹೂಂಕಾರದಲ್ಲಿ ಭಸ್ಮಾದ. ದೂತನು ಶುಂಭ ಚರಣಕ್ಕೆ ಬಾಗಿ ಹೇಳಿದ ಮಾತು ಬಹು ನಗುವಾಗಿ ಇದೆ. ನೀ ಹೋಗಿ ಯುದ್ಧವ ಮಾಡಿ ಜಯಿಸಿದಡೆ, ಆಗ ಬರಬೇಕಂತೆ ಇಲ್ದಿರೆ ಸಾಗಲಿಕ್ಕಿಲ್ಲಂತೆ ಮಾತಿದು. ಯಾಗಿಹುದು ನೀ ನೋಡು ಎಂದ ಸುರಂಗೆ ಕೈ ಮುಗಿದ. ಹೇಳಿದೆನು ಬಗೆ ಬಗೆಯ ಬುದ್ಧಿಯ ಕೇಳಲು ಮಾತುಗಳ ಗರ್ವವು. ಹೇಳುತ್ತಿರಲಿ ಅಸಾಧ್ಯ ಸರ್ವರ ಕೂಡಿಕೊಂಡೆನ್ನ. ಕಾಳಗಕ್ಕೆ ಬಾಯೆಂದು ಹೇಳಿದಳು ಕೇಳಿದೆ ನೈಶುಂಭ. ಹಿಡಿತರುವ ಆಲೋಚನೆ ಮಾಡಬೇಕು ಸತ್ಯವಿದೆಂದ ಸುಗ್ರೀವ. ದೂತ್ವಚನ ಶುಂಭನು ತಾಳಿದನು ಬಹು ಕೋಪ ತಾನೆಯು. ಕಾಳಗಕ್ಕೆ ಬರಬೇಕೆ ಕೇಳ್ದಿರ ಮಾತು ನೀವೆಲ್ಲ. ಏಳು ನೀನೆಲೆ ಧೂಮ್ರಲೋಚನ ತಾಳು ಪೈಣವ ನಿನ್ನ ಬಲ ಸಹ. ಬಾಲೆಯನು ಮುಂದಲೆಯ ಹಿಡಿದೆಳಕೊಂಡು ಬಾಯಂದ. ವಿಜರ ಗೆಲ್ದು ಲೋಕಕ್ಕೆ ಸರ್ವ ಕೊಪ್ಪನೆಯಾದೆನೆನ್ನೊಡು. ಗರ್ವದಿಂದಲಿ ಕಾದುವೆನು ಎಂದೆಂಬ ಕುತ್ಸಿತವಾ. ಓರ್ವ ಸ್ತ್ರೀಯಳ ನುಡಿಗೆ ಶೌರ್ಯವು ತೋರ್ವದದು ನಗೆಯಾಗಿ. ನಮ್ಮದು ಸರ್ವಕೇಶ್ವರ ಶುಂಭ ಮಾತನು ಕಳೆದಳೈ ಎಂದ. ಖರ್ವವು ದೊರೆ ಸಹಿತಲ ಮತ್ತೆ ನಡೆದನು ಧೂಮ್ರಲೋಚನ. ನಿತ್ಯ ವಸ್ತುವು ಆದ ದೇವಿಯ ಹಿಮಚಲದಿ ಕಂಡು. ಹತ್ತಿರಿಳಿದನು ತೀರ ದೇವಿಯೊತ್ತಿ ಮಾತಾಡಿದನು. ಬಲ ಸಹವೆತ್ತಿ ಬಂದೆನು ಧೂಮ್ರಲೋಚನ ನಾನು ಕೇಳೆಂದ. ಬಂದರುಳ್ಳಿತು ಬಾರದಿರ್ತಡೆ ಮುಂದಲೆಯ ಹಿಡಿದೆಳೆದು. ತರ ಹೋಗೆಂದು ಆಜ್ಞೆಯದಾಯ್ತು ಶುಂಭನದೆನಲು ಪರದೇವಿ. ಅಂದು ಹೂಂಕರ ಮಾಡೆ ಭಸ್ಮವು ಅಂದು ಆದನು ಧೂಮ್ರಲೋಚನ. ಇಂದು ಏನ್ ಹೇಳುವೆನು ಆ ಪರಬ್ರಹ್ಮ ದುಗ್ರವನು. ಸುಡಲು ಧೂಮ್ರಾಕ್ಷನ ಬಹುಬಲ ಕಿಡಿಹಿಡುತ್ತ ಮುತ್ತಿದುದು ದೇವಿಯ. ಕಡಿವಳ ಹೊಡೆಯನುತೆ ದಿಶೆಯಂತರಲ ಸುರಸೇನೆ. ಬಿಡಲು ಬೇಡಿರಿ ಇವಳನು ಹಿಡಿದು ಶುಂಭನ ಬಳಿಗೆ ಒಯ್ದಡೆ. ಮಡುಹಲಾತನು ಉಡುಹಲೆಂದೊದರಿತ್ತು ಭಟನಿಕರ. ಅಹುದು ಯುಕ್ತಿ ಇದೆನು ತರಣದ ಸಾಹಸಿಗರು ಬೀಸಿದರು ಬಲೆಗಳ. ವಿಹಿತವಿದು ಎಂದೆನುತ ಹರಿಬಲೆಗಳನ್ನು ಹಾಸಿದರು. ಮಹದುರುಲು ಪಾಶವನು ದೇವಿಯ ಬಹುವಿಧಗಳಲ್ಲಿ ಮುತ್ತಿ ಹಿಡಿ. ಬಹಳ ಹಂಕಾರಿವಳೆನು ತಬು ಡಿಕ್ಕಿ ತರಿಸೇನೆ. ಏರಿಸಿದಳೈ ದೇವಿ ಧನುವನು ಕಾರಿಸಿದಳ ಸುವುಗಳ. ದೈತ್ಯರ ತೂರಿದಳು ಕೂರ್ಗಣೆಯ ಗಾಳಿಯಲುರುಳು ಅಂದದಲ್ಲಿ. ಹಾರಿದವು ತಲೆ ಕುದುರೆ ಗಜ
ಬಾಣಗಳ ಸೋರಿಡುವ ರಕ್ತದಲ್ಲಿ ದಿನಪನ ಜಾರು ಕಿರಣವದಡಗಿ ಕತ್ತಲೆ ಕವಿದುದಿದು ಎಂದ. ಘಟ್ಟಿಗಳು ಇವಳೀಗ ಇವಳನು ಕಟ್ಟುವುದು ಕೆಣಕಿದಡೆ ಬಲವನು ಹಿಟ್ಟು ಮಾಡುತ್ತಲಿಹಳು ಬಿಡಿರ ಯೋಜನೆಯ ನೆನುತಾ. ಕಟ್ಟಿ ಹಾಕಿರಿ ಇವಳನೆಂದೆನು ತಿಟ್ಟಣಸಿ ಮಹಾಬಲವು ಕಡುಬೊಬ್ಬಿಟ್ಟು ಕವಿದುದು ಕಾಳರಾತ್ರೆಂದದಲ್ಲಿ ಕೇಳೆಂದ. ಸುರಿದರಂಬನ ಮೇಲೆ ಶಸ್ತ್ರದ ಸುರಿಮಳೆಯನದನೇನೆಂಬೆನು ಶರವು ಶೂಲವು ಮುಸಲ ಖಡ್ಗ ಮುಸುಂಡಿ ಭಲ್ಲೆಯವ ಪರಶು ಕಕ್ಕಡೆ ಕುಂತ ಶಲ್ಯವು ಸುರಗಿ ಮುಕ್ತರ ಪಿಂಡಿವಾಳವು ಪರಿಘಡೊಂಕಣೆ ಚಕ್ರ ಗದೆಗಳಲ್ಲಂದು ಕೇಳೆಂದ. ಕಡಿದಳಾಕ್ಷಣ ಸರ್ವಶಸ್ತ್ರವ ಬಿಡದೆ ಲೆಚ್ಚಳು ಮುಟ್ಟಲೀಸುವದಿಡಗ ದೈತ್ಯರ ಹೆಟ್ಟಿದಳು ಕುಟ್ಟಿದಳು ಖಡ್ಗದಲ್ಲಿ. ಹೊಡೆ ಮರಳಿದರು ಹರಿಗೆ ಕಾರರು ಕೆಡದ ವಶ್ವವು ಉರುಳಿದವು ಗಜ ಪುಡಿ ಪುಡಿಯ ಮಾಡಿದಳು ಧೂಮ್ರಾಕ್ಷನ ಮಹಾಬಲವ. ಎದ್ದುದಾಗಳೆ ಸಿಂಹದೇವಿಯು ಯುದ್ಧ ಕಾಣುತ್ತ ನಿಮ್ಮನೆಯು ನಿಮಿರೆದ್ದು ಕೊಡಹಿಯೆ ಮೈಯನ ಕಳಿಸುತ್ತ ಕಟವಾಯ. ಗತ್ತಲಿಸಿ ಕಡಿಯುತ್ತ ಹಾರಿತು ಗತ್ತಣಿಗೆ ಹೊರಗಿದರು ಅಸುರರು. ರದ್ದು ಏನ್ ಹೇಳುವೆನು ಪರಮೇಶ್ವರಿಯ ವಾಹನದ. ಹೊಡೆದುದದು ಕರದಿಂದ ಪಾದದಲ್ಲೊಡನೆ ಬಡಿದುದು ಜಿಗಿದುದದು ತಲೆಗಡರಿ ಕಡಿದುದು ಚೀರಿದುದು ಸೀಳಿದುದು ನಖಗಳಲ್ಲಿ. ಮಡುಗು ಮಡುಗಿನ ರಕ್ತ ಕರುಳಿನ ದಿಡಗು ಮಜ್ಜೆಯು ಮಾಂಸ ಮಿದುಳದಿ ಎಡಬಿಡದಲೆಸೆದಿತ್ತು ವಾರಣ ಭೂಮಿ ಸಂಭ್ರಮವು. ಜೋಲುತಿಹ ಕಟವಾಯ ಮಾಂಸದ ಕಾಲಿಗೆಯು ಸುತ್ತೆಳೆವ ಕರುಳ್ಗಳ ಹೇಳಲೇನ್ ಮೈಯಲ್ಲಿ ರಕ್ತದ ಬಿಂದು ವಿನಮಯದ. ಜ್ವಾಲೆ ಕಂಗಳ ಬಡಿವ ಬಾಲದ ಕೀಳಿಡುವ ಗರ್ಜನೆಯ ಸಿಂಹವು ಕಾಲ ಮೃತ್ಯುವಿನಂತೆ ತಿರುಗುತ್ತಲಿತ್ತು ಕೇಳೆಂದ. ದೇವಿಯಿಂದಲಿ ಕೆಲವು ಬಲವ ದೇವಿ ವಾಹನದಿಂದ ಕೆಲ ಬಲ ಸಾವಣಾಯಿತು ಮುಟ್ಟಿದುದು ಶುಂಭಂಗೆ ರಣಸುತ್ತಿ. ದೇವ ಕೇಳ್ಬಲ್ಲಿದಳು ಹೆಂಗಸು ಆವ ಸಿಂಹವು ಬಲ್ಲಿದದೆ ಎಂದೋವಿ ಹೇಳ್ದರು ಸಾಂಗದಿಂ ಧೂಮ್ರಾಕ್ಷನಾಲಯವ. ಕೇಳಿದನು ಮಹಾಶುಂಭ ಹೆಂಗಸು ಕಾಳಗವ ಮಾಡಿದುದ ಸಿಂಹದ ಏಳಿಗೆಯನನು ಧೂಮ್ರಲೋಚನ ನಳಿದ ವಿಸ್ತರವ. ಕೇಳಲಿಗೆ ಬಹುಕೋಪ ದುಃಖ ಚಢಾಳಿಸುತ್ತ ಉಡಗಿವುತಲಿ ಲಯ ಕಾಲ ರುದ್ರನ ತೆರದಿ ಕಂಗಳೊಳು ದುರಿಸಿದ ಕಿಡಿಯ. ಕೊಟ್ಟನಾಗಲೇ ಅಪ್ಪಣೆಯನಾದಿಟ್ಟ ಚಂಡ ಮುಂಡರಿಗೆ ಆ ದುಷ್ಟ ಸ್ತ್ರೀಯಳ ಕುಟ್ಟಿ ವದನವ ಮುಂದೆಲೆಯ ಹಿಡಿದು. ತಟ್ಟಿತರು ನಡಿಯೇಳಿ ಬಲ ಸಹ ದುಷ್ಟ ಸಿಂಹವ ಮಡುಹಿ ಶೀಘ್ರದಿ ಭೆಟ್ಟಿಯಾಗಿರಿ ಎಂದು ಕೋಪದಲ ಸುರಪತಿ ನುಡಿದ. ದೇವಿಯು ದೈತ್ಯ ಬಲ ಬಹು ಹೊತ್ತು ನೋಡುತ್ತ ಸರ್ವ ದಿವಿಜರ ಮೊತ್ತ
ಭಕ್ತ ಕೂಡಿಯೇ ಕೋಪದಲ್ಲಿ ಹೂಂಕರಿಸುತ್ತ ಸುರರನು ಕುತ್ತಿ ಕಳೆವನು ಆವಗೆನುತ್ತಲಿ ಮತ್ತೆ ಔಡಗಿ ಉತ್ತ ಬಿಡದೆ ಚಿತ್ತದಲ್ಲಿ ನೆನೆದಳು ಚಿದಾನಂದಾತ್ಮ ಗುರುವರನ इति श्रीमत्परमहंस परिव्राजकाचार्य श्रीचिदानन्द गुरुवर्य चरण पद्मद्विरेफ श्रीचिदानन्दावधूत विरचित पार्वती महात्म्योळ् धूम्रलोचन वधो नाम एकादशोऽध्यायः सम्पूर्णम्।